ಹಲೋ ಗೈಸ್, ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಇನ್ನು ಎಷ್ಟಿದೆ, ನಾವು ಇನ್ನೂ ಮನೇಲಿ ಇರಬೇಕು, ಸದ್ಯ ಕಾಲೇಜ್ ಹೋದ್ರೆ ಸಾಕು ಅಂತ. ಸೊ ನಿಮಗೆ ಕಾಲೇಜಸ್ ಅನ್ನೋದು ಈಗಾಗಲೇ ನಿಮಗೆ ಫಸ್ಟ್ ರೌಂಡ್ ಆಗಿದೆ. ಸೊ ನೀವು ಸೆಪ್ಟೆಂಬರ್ 1 ಅನ್ನೋದು ನಿಮ್ಮ ಕಾಲೇಜನ್ನು ಸ್ಟಾರ್ಟ್ ಆಗ್ಬೋದು. ಕೆಲವೊಂದು ಯೂನಿವರ್ಸಿಟಿಗಳಾದರೆ ಇನ್ನು August 25 ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ. ಯಾಕಂತಂದರೆ ನಿಮಗೆ ಫಸ್ಟ್ ಇಯರ್ ನೀವು ಯಾವುದೇ ಕಾಲೇಜ್ ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಫಸ್ಟ್ ಇಯರ್ ಅವ್ರಿಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ 1 ವೀಕ್ ಮಾಡ್ತಾರೆ. ಸೊ ಆ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಫ್ಯಾಕಲ್ಟಿ ಯಾವ ಸಬ್ಜೆಕ್ಟ್ ತೊಗೊಂತಾರೆ, ಏನು ಇಂಟ್ರೊಡಕ್ಷನ್ ಥರ ಇರುತ್ತೆ. ನಿಮಗೆಲ್ಲ ಕ್ಯಾಂಪಸ್ ಎಲ್ಲ ನಿಮಗೆ ಸುತ್ತಾಕ್ತಾರೆ. ಎಲ್ಲೆಲ್ಲಿ ಏನೇನಿದೆ, ಲ್ಯಾಬ್ಸ್ ಎಲ್ಲಿದೆ, ಲೈಬ್ರರಿ ಎಲ್ಲಿದೆ, ಸೊ ಕ್ಲಾಸ್ ರೂಮ್ಸ್ ಎಲ್ಲಿದೆ, ಏನು ಎತ್ತ ಅಂತ ನಿಮಗೆ ಫುಲ್ ಕ್ಯಾಂಪಸಲ್ಲಿ ಒಂದು ರೌಂಡ್ ಮಾಡಿಸ್ತಾರೆ. ಸೊ ಒಬ್ಬೊಬ್ಬರು ಟೀಚರ್ ಬಂದು ಸೊ ಅವ್ರು ಯಾವ ಸಬ್ಜೆಕ್ಟ್ ಮಾಡ್ತಾರೆ ಏನು ಅಂತ ಎಲ್ಲ ಪರಿಚಯ ಆಗುತ್ತೆ. ಸೊ ಆ ರೀತಿ ಇಂಡಕ್ಷನ್ ಪ್ರೋಗ್ರಾಮ್ ಮಾಡಿಸ್ತಾರೆ. ನಿಮ್ಗೆ ಸಿಲೆಬಸ್ ಏನು ಇದು ಆಗಲ್ಲ, ಅಟೆಂಡೆನ್ಸು ತಗೊಂಡ್ರು ನಿಮಗೆ ಇದು ಆಗಲ್ಲ, ಇದು ಅಟೆಂಡೆನ್ಸ್ ಅದೇ ಫೈನಲ್ ಅಟೆಂಡೆನ್ಸ್ ಆಗಿರಲ್ಲ. ಜಸ್ಟ್ ಇಂಡಕ್ಷನ್ ಪ್ರೋಗ್ರಾಮ್ ಆಗಿರುತ್ತೆ ಅಷ್ಟೇ. 1 ವೀಕ್ ಕಂಪಲ್ಸರಿ ಮಾಡ್ತಾರೆ. ಸೊ ಇದು ನಿಮಗೆ August 25 ಆದರೂ ಸ್ಟಾರ್ಟ್ ಮಾಡ್ಬೋದು. August 25 ಮಾಡಿಬಿಟ್ಟು 1 ವೀಕ್ ಮಾಡಿಬಿಟ್ಟು ಮತ್ತೆ September 1 ಆ್ಯಕ್ಚುಯಲ್ ಸಿಲೆಬಸನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಕೆಲವೊಂದು ಕಾಲೇಜಸಲ್ಲಿ ಸೆಪ್ಟೆಂಬರ್ 1 ಕಾಲೇಜ್ ಸ್ಟಾರ್ಟ್ ಮಾಡಿ ಲೈಕ್ September 1 to 7 ಇಂಡಕ್ಷನ್ ಪ್ರೋಗ್ರಾಮ್ ಇಟ್ಟು ಮತ್ತು September 8 to 9 ನೆಕ್ಸ್ಟ್ September 2nd ವೀಕಿಂದ ನಿಮಗೆ ಸಿಲೆಬಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ಮಾಡಿದ್ರೆ ಸೆಕೆಂಡ್ ರೌಂಡ್ವರೆಗೂ ಅವ್ರಿಗೆ ಕರೆಕ್ಟಾಗಿ ಕಾಲೇಜ್ ಸಿಲೆಬಸ್ ಸ್ಟಾರ್ಟ್ ಆಗೋ ಮುಂಚೆ ಬಂದುಬಿಡ್ತಾರೆ ಅಂತ ಅವರು ಆ ಪ್ಲ್ಯಾನ್ ಮಾಡಿ ಮಾಡ್ಬೋದು. ಇಲ್ಲ ಅಂತಂದರೆ ಕೆಲವೊಂದು ಯೂನಿವರ್ಸಿಟಿಗಳು, ಆಟೋನಮಸ್ ಕಾಲೇಜುಗಳು ಲೈಕ್ August 25 ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ನಾನು ಥರ್ಡ್ ಸೆಮ್ ಓದ್ತಿದ್ದೀನಿ. ಸೊ ನಮ್ಗೆ ಥರ್ಡ್ ಸೆಮ್ಮು ಈಗಾಗಲೇ 1 ಮಂತ್ ನಮ್ಗೆ ಹಾಲಿಡೇಸ್ ಕೊಟ್ಟವ್ರೆ. ಸೊ ನಮ್ಗೆ ಥರ್ಡ್ ಸೆಮ್ September 1 ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ನೀವೇ ಗೆಸ್ ಮಾಡ್ಬೋದು, September 1 ನೀವು ಕಾಲೇಜ್ಗೆ ಹೋಗ್ತೀರಾ ಈ ಕನ್ಫರ್ಮ್. ಅದು ನೀವು ಡೈರೆಕ್ಟ್ ಇಂಡಕ್ಷನ್ ಪ್ರೋಗ್ರಾಮ್ ಹೋಗ್ತೀರಾ, ಇಲ್ಲಾಂತ ಇಂಡಕ್ಷನ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಆ್ಯಕ್ಚುಯಲ್ ಸಿಲೆಬಸ್ ಓದಕ್ಕೆ ಹೋಗ್ತೀರಾ, ಅದು ನಿಮ್ಮ ಕಾಲೇಜ್ಗೆ ಬಿಟ್ಟಿದ್ದು. ಲೈಕ್ ಅವ್ರು ಹೆಂಗೆ ಮಾಡ್ತಾರೆ ಅಂತ. ಸೊ ನಮಗೆ ಲಾಸ್ಟ್ ಇಯರು ನಮ್ಮೆಲ್ಲ ಫ್ರೆಂಡ್ಸ್ಗಳು ಸ್ಟಾರ್ಟ್ ಆಗೋ ಮುಂಚೆ 1 ವೀಕ್ ನಮಗೆ ಸ್ಟಾರ್ಟ್ ಆಗಿತ್ತು. ಮುಂಚೆ ನಮಗೆಲ್ಲ ಇಂಡಕ್ಷನ್ ಪ್ರೋಗ್ರಾಮ್ ಆಗಿ ನನಗೆ ಆ್ಯಕ್ಚುಯಲ್ ಸಿಲೆಬಸ್ ಸ್ಟಾರ್ಟ್ ಆಗೋವಾಗ ನಮ್ಮೆಲ್ಲ ಕಾಲೇಜಸ್ಸು ಲೈಕ್ ನಮ್ಮೆಲ್ಲ ಫ್ರೆಂಡ್ಸ್ ಕಾಲೇಜಸ್ಸು ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಸೊ ಅದಕ್ಕಾಗಿ ಇಟ್ಸ್ ಡಿಪೆಂಡ್ಸ್ ಅಪಾನ್ ಕಾಲೇಜ್. ಸೊ ನಿಮಗೆ 25 ಆಗಸ್ಟಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಇಂಡಕ್ಷನ್ ಪ್ರೋಗ್ರಾಮ್. ಸೊ ಇಲ್ಲಾಂದರೆ ನೀವು ಫಿಕ್ಸ್ ಆಗಿಬಿಡಿ, September ಯು ಆರ್ ಗೋಯಿಂಗ್ ಟು ಕಾಲೇಜ್. ಅದು ಇಂಡಕ್ಷನ್ ಪ್ರೋಗ್ರಾಮ್ ಆದರೂ ಸ್ಟಾರ್ಟ್ ಆಗ್ಬೋದು, ಇಲ್ಲಾಂದರೆ ಆ್ಯಕ್ಚುಯಲ್ ಸಿಲೆಬಸ್ಸನ್ನು ಸ್ಟಾರ್ಟ್ ಆಗ್ಬೋದು. ಸೊ ನೀವು ಕಾಲೇಜಸ್ ಹೋದ್ಮೇಲೆ ನಿಮ್ಗೆ ಸ್ಕಾಲರ್ಶಿಪ್ಸ್ ಎಲ್ಲ ಅಪ್ಲೈ ಮಾಡೋದು ಇದು ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ ನಾನು ಸ್ಕಾಲರ್ಶಿಪ್ ಡೀಟೇಲ್ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನ ನೋಡಿ. ನಿಮ್ಗೆ ಇನ್ನೂ ಇಂಜಿನಿಯರಿಂಗ್ ಎಕ್ಸಾಮ್ಸು, ಕೋಡಿಂಗ್ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟ್ಸು ಎಲ್ಲ ವೀಡಿಯೋಸ್ ನಾನು ಇದೇ ಈ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಲೆಟ್ಸ್ ಬಿ ಟು ಗ್ರೋ ಟುಗೆದರ್.